ಹುಡುಗರ ಸೆಕ್ಷನಲ್ಲಿ ನನಗೆ ಬಟ್ಟೆ ಸಿಕ್ಕಿಲ್ಲ ಅಂತ ಹುಡುಗಿರ ಸೆಕ್ಷನಲ್ಲೂ ಬಂದು ಹುಟ್ಟಿದೆ. You have done very good job and I feel proud for you. ನಿಮ್ಮ ಮೇಲೆ ನೀವು ಫೋಕಸ್ ಮಾಡಿ. ಕರ್ಕೊಂಬಂದಿದ್ದಕ್ಕೆ ಊಟ ಬಟ್ಟೆ ಎಲ್ಲ ಫ್ರೀ. ಇದು ದೊಡ್ಡ ಬಕೆಟ್ ತಿಂದಿದ್ದಾಳೆ, ಈ ಚಿಕ್ಕ ಬಕೆಟ್ ತಿನ್ನೋದಕ್ಕಾಗೋದಿಲ್ವಾ? No, it came out too good. ತುಂಬ ಚೆನ್ನಾಗಿದೆ ಔಟ್ಫಿಟ್. ಸಿಕ್ಕಾಪಟ್ಟೆ ಬ್ಲ್ಯಾಕ್ ಮನಿ ಇದೆ ನನ್ನ ಹತ್ರ, ಅದಕ್ಕೆ ನನ್ನ ಕಡೆಯಿಂದ ಶಾರ್ಟ್ಸ್ ಕೊಡಿಸ್ತು. ಏನು ಇವನು ಕಾರಲ್ಲೇ ಕುತ್ಕೊಂಡು ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದಾನೆ ಅನ್ಕೊಂಡಿದ್ದೀರಾ? ಹೌದು, ಬೆಳಗಿಂದ ಸ್ವಲ್ಪ ಬ್ಯುಸಿ ಇದ್ದೆ. ಕ್ಲೈಂಟ್ಸ್ ಮೆಸೇಜಸ್ ಮತ್ತು ಕಾಲಿಂಗ್ಸ್ ಎಲ್ಲ ಇತ್ತು. ಮತ್ತು ಈಗ ನಾನು ಆಚೆ ಹೋಗ್ತಾ ಇದ್ದೀನಿ. ಏನಕ್ಕೆ ಅಂದರೆ ನನ್ನ 26ನೇ ವರ್ಷದ ಹುಟ್ಟು ಹಬ್ಬಕ್ಕೆ ಬಟ್ಟೆ ತೊಡೋದಕ್ಕೆ ಆಚೆ ಹೋಗ್ತಾ ಇದ್ದೀನಿ. ಯಾವತ್ತು ಅಂದರೆ ಇವತ್ತು ಸಂಡೇ, ಇನ್ನು ಥರ್ಸ್ಡೇಗೆ ನನ್ನ ಬರ್ತಡೇ ಇದೆ 11th. ಸೊ 1/1 ಏನೇನು ಮ್ಯಾನಿಫೆಸ್ಟ್ ಮಾಡ್ಕೊತೀನಿ ಅದೆಲ್ಲ ಆಗೋ ಥರ ಆಗಲಿ 2026ಗೆ. ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಅಲ್ಲಿ ಬೆಲ್ ಐಕಾನ್ ಕೂಡ ಇರುತ್ತೆ, ಬೆಲ್ ಐಕಾನ್ ಮೇಲೆ ಕೂಡ ಟ್ಯಾಪ್ ಮಾಡಿ. ನನ್ನ ಫ್ಯೂಚರಲ್ಲಿ ನಾನು ಚೆನ್ನಾಗಿ ಮಾಡದೆ ಹೋದ್ರು ಮಾಡಿದ್ರೂ ನೀವು ನೋಡಲೇಬೇಕು, ಬೇರೆ ಆಪ್ಷನ್ ಇಲ್ಲ. ಸೊ ಸಬ್ಸ್ಕ್ರೈಬ್ ಮಾಡಿ. ಈ ತಾರ್ಗೆ ಡೀಸೆಲ್ ಹಾಕ್ಸೋದಿದೆಯಲ್ಲ, ಕೇಳಲೇಬೇಡಿ. ಈ ವಾರದಲ್ಲಿ ಏನಿಲ್ಲ ಅಂದ್ರೂ 4 ದಿನ ಆಚೆ ಹೋಗಿದ್ದೀನಿ. ಎಷ್ಟು ಹಾಕ್ಸಿರ್ಬೋದು ಡೀಸೆಲ್ ನಾನು? ಇವತ್ತು ನಾನು ಏನಾದರೂ 1000 ರೂಪೀಸ್ಗೆ ಹಾಕ್ಸಿದ್ರೆ 5500 ರೂಪಾಯಿ ಡೀಸೆಲ್ ಹಾಕ್ಸಿದ್ದೀನಿ ಒಂದು ವಾರಕ್ಕೆ. ಕಷ್ಟ ಮೇಂಟೈನ್ ಮಾಡೋದು. ಬಟ್ ಆದರೂ ತೊಗೊಂಡಿದ್ದೀನಿ ಅಂದರೆ ನಂಬಿಕೆ ಇರೋದಕ್ಕೇ ತೊಗೊಂಡಿರೋದು, ಮೇಂಟೈನ್ ಮಾಡ್ತೀನಿ ಅನ್ನೋದಕ್ಕೆ ತೊಗೊಂಡಿರೋದು. ಡೀಸೆಲ್ ಹಾಕ್ಸ್ಬೇಕು, ಡೀಸೆಲ್ ಹಾಕ್ಸಿ ಹೋಗಬೇಕು. ಈಗ 1100 ಡೀಸೆಲ್. ನಮ್ಮದೆಲ್ಲ ಬರೀ ಕ್ಯಾಶ್. ಸಿಕ್ಕಾಪಟ್ಟೆ ಬ್ಲ್ಯಾಕ್ ಮನಿ ಇದೆ ನನ್ನ ಹತ್ರ, ಅದಕ್ಕೆ ಸುಮ್ಮನೆ ಹೇಳಿದ್ರು. ಡೀಸೆಲ್ ಹಾಕ್ಸಾಯ್ತು. ಈಗ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದರೆ ದೀಪಾಂಜಲಿ ನಗರ್ ಮೆಟ್ರೋ ಸ್ಟೇಷನ್ ಹತ್ರ ನನ್ನ ಫ್ರೆಂಡ್ ಒಬ್ಬರು ಬರ್ತಿದ್ದಾರೆ. ಅವ್ರನ್ನ ಪಿಕ್ ಮಾಡಿ ಮಂತ್ರಿ ಸ್ಕ್ವೇರ್ಗೆ ಹೋಗಬೇಕು. ಅಲ್ಲಿ ಎಲ್ಲಿ ಶಾಪಿಂಗ್ ಮಾಡೋದು, ಎಲ್ಲಿ ತೊಗೊಳೋದು ಅನ್ನೋದು ಮಾಲ್ಗೆ ಹೋದ್ಮೇಲೆ ಡಿಸೈಡ್ ಮಾಡಬೇಕು. ಓಕೆ, ಚಲೋ ಲೆಟ್ಸ್ ಗೋ. ಬರ್ತಾ ಇದ್ದಾರೆ ಫ್ರೆಂಡ್, ಹುಡುಗ ಫ್ರೆಂಡ್ ಅಲ್ಲ, ಹುಡುಗಿ ಫ್ರೆಂಡೇ. ಗೊತ್ತು, ಒಂದು 6 ಇಯರ್ಸಿಂದ ಗೊತ್ತು. ನನ್ನ ಫ್ರೆಂಡ್ನ ಕರೆದೆ, ಹುಡುಗನ್ನ, ಅವ್ನು ಬಂದಿಲ್ಲ, ಅದಕ್ಕೆ ಇವಳನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಹಾಯ್. ಏನು ಊಟ ಮಾಡಿಲ್ಲ, ಮಾಡಬೇಕೀಗ. 6 ವರ್ಷದ ಮುಂಚೆ ನೋಡೋದಕ್ಕೂ ಈಗ ನೋಡೋದಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ ಹೇಳಕ್ಕಾಗಲ್ಲ, ಅಷ್ಟೊಂದು ಡಿಫ್ರೆನ್ಸಸ್ ಇದೆ. ಬಟ್ ಯು ಹ್ಯಾವ್ ಡನ್ ವೆರಿ ಗುಡ್ ಜಾಬ್ ಅಂಡ್ ಐ ಫೀಲ್ ಪ್ರೌಡ್ ಫಾರ್ ಯು. ಆ ಲೆವೆಲಿಂದ ಈ ಲೆವೆಲಿಗೆ ಬರೋಕ್ಕೆ ತುಂಬ ಹಾರ್ಡ್ ವರ್ಕ್ ಮಾಡಿದ್ದೀರಾ. ಸೊ ಐ ಆಮ್ ವೆರಿ ಹ್ಯಾಪಿ ಫಾರ್ ಯು. ಹೋಪ್ ಯು ಗ್ರೋ ಮೋರ್ ಆ್ಯಂಡ್ ಇನ್ಸ್ಪೈರ್. ಹೆಂಗೆ ಜಸ್ಟ್ ಬಂದ್ವಿ ಮಂತ್ಲಿ ಸ್ಕ್ವೇರ್ಗೆ. ಪಾರ್ಕಿಂಗ್ ಲಾಟಿಗೆ ಬಂದು 5 ನಿಮಿಷ ಆಯಿತು, ಇನ್ನೂ ಜಾಗನೇ ಸಿಗ್ತಾಯಿಲ್ಲ ನಮಗೆ. ಅಷ್ಟೊಂದು ರಶ್ ಇದೆ ಇವತ್ತು ಸಂಡೇ ಅಂತ. ಹೇಳು, ಕಂಟಿನ್ಯೂ ಮಾಡು. ನೆಕ್ಸ್ಟ್ ಏನು ಮಾಡ್ತಾ ಇದೀವಿ? ಈಗ ಬಂದಿದ್ದೀವಿ ಮಂತ್ರಿ ಸ್ಕ್ವೇರಿಗೆ. ಇನ್ನೂ ಪಾರ್ಕಿಂಗ್ ಮಾಡೋಕ್ಕೆ ಜಾಗ ಹುಡುಕ್ತಾ ಇದ್ದೀವಿ. ಪಾರ್ಕಿಂಗ್ ಮಾಡಿ ವಿಲ್ ಗೋ ಫಾರ್ ಶಾಪಿಂಗ್. ವಿಲ್ ಸಿ ಹೌ ಇಟ್ ಗೋಸ್. ಈಗ ಹೋಗ್ತಿದ್ದೀವಿ ಒಳಗೆ. ವಿಲ್ ಸಿ ಹೇಗೆ ಪವನ್ಗೆ ಡ್ರೆಸ್ ಎಲ್ಲ ಸೂಟ್ ಆಗುತ್ತೆ ಅಂತ. ಇನ್ನೊಂದೇನು ಅಂದರೆ ಇವಳು ಜಿಮ್ಗೆ ಹೋಗ್ತಾಳೆ. ಎಷ್ಟು ವರ್ಷದಿಂದ ಹೋಗ್ತಾ ಇದೆಯಾ? ಆಗಿದೆ ಆಲ್ಮೋಸ್ಟ್ 1 ಇಯರ್. 1 ಇಯರಿಂದ ಜಿಮ್ಗೆ ಹೋಗ್ತಿದ್ದಾಳೆ. ಸಕ್ಕ ಡೆಡಿಕೇಶನ್ ಇದೆ ಮಾತ್ರ ಇವ್ರದ್ದು. ಫಸ್ಟ್ ಫೋಟೋ ನೋಡ್ಬಿಟ್ರೆ ನೀವು ಕಳೆದೋಗ್ತೀರ. ಬಟ್ ಇಲ್ಲಿ ಹಾಕೋದಿಲ್ಲ ನಾನು. ಬಟ್ ಸೀರಿಯಸ್ ಆಗಿ ನೋಡಿದ್ರೆ ಚೆನ್ನಾಗಿ ವೆಯ್ಟ್ ಲಾಸ್ ಆಗಿದ್ದಾಳೆ ಮಾತ್ರ. ಸ್ಟಿಲ್ ಮೆನಿ ಮೋರ್ ಟು ಗೋ. ಪವನ್ಗೆ ಬೇಕಾಗಿರೋ ಯಾವುದೇ ಬಟ್ಟೆ ಸಿಗ್ತಾ ಇಲ್ಲ. ಆಲ್ಮೋಸ್ಟ್ 3 ಶೋರೂಮ್ಸ್ ಓಡಾಡಿದ್ವಿ. ಸೊ ಈಗ ಮತ್ತೆ ಹೋಗಿದ್ದಕ್ಕೆ ವೆಸ್ಟ್ ಸೈಡ್ಗೆ ಮತ್ತೆ ಹೋಗಬೇಕು. ಅಲ್ಲಿ ಸಿಗುತ್ತಾ ಬಟ್ಟೆಗಳು ಇಲ್ಲ ಗಾಯ್ಸ್. ಇದ್ರೂ ಕಲೆಕ್ಷನ್ಸ್ ನನಗೆ ಇಷ್ಟ ಆಗ್ತಾ ಇಲ್ಲ. ಬರ್ತಡೆಗೆ ಯಾವ ಥರ ಹಾಕ್ಬೇಕಂತ ಡಿಸೈಡ್ ಮಾಡಿದ್ದೀನಿ, ಬಟ್ ಆ ಥರ ಸಿಗ್ತಾ ಇಲ್ಲ ನನಗೆ. ನೋಡೋಣ. ಅವನಿಗೆ ನನ್ನ ಕಡೆಯಿಂದ ಶಾರ್ಟ್ಸ್ ಕೊಡಿಸ್ತು. ಏನು ಮಾಡೋದು, ಬಟ್ಟೆ ಸಿಗ್ತಾಯಿಲ್ಲ ನಮಗೆ. ಅದಕ್ಕೀಗ ಮ್ಯಾನೇಜರ್ ಹತ್ರ ಮಾತಾಡಿ ಪವನ್ಗೋಸ್ಕರ ಸಹ ಸ್ಟಾಕ್ ತರಿಸ್ಬೇಕಂತ ಅಂದ್ಕೊಂಡಿದ್ದೀವಿ. ನೋಡೋಣ, ಹೋಗಿ ಮಾತಾಡ್ಬೇಕೀಗ. ಓಯ್, ನಿಮ್ಮ ಮಕ್ಕಳಿಗೆ ಅಲ್ಲಿ ಎಲ್ಲ ಪವನ್ದ ಸ್ಪಾನ್ಸರ್ಶಿಪ್. ಹುಡುಗರ ಸೆಕ್ಷನಲ್ಲಿ ನನಗೆ ಬಟ್ಟೆ ಸಿಕ್ಕಿಲ್ಲ ಅಂತ ಹುಡುಗಿರ ಸೆಕ್ಷನಲ್ಲೂ ಬಂದು ಹುಟ್ಟಿದೆ. ಜೀನ್ಸ್ ಸಿಗುತ್ತೆ ಅಂತ ಇಲ್ಲ ನನಗೆ. ಹಾಂ, ಹುಡುಕಿ ಮೇಡಮ್ ಯಾವ್ದಾದ್ರು ತೊಗೊಳ್ಳಿ. ಬ್ಲಾಗ್ ಕಂಟಿನ್ಯೂ ಮಾಡಿ ನೀವು. ಪವನ್ನು ಅವ್ರದ್ದು ಪರ್ಸ್ನಲ್ ಸೀಕ್ರೆಟ್ಸ್ ಎಲ್ಲ ಹೇಳ್ತಾರೆ, ಹೇಳ್ಬಾರ್ದಂತ ನೀವು ಕಮೆಂಟ್. ಸೀರಿಯಸ್ ಆಗು, ನಾನು ಹಾಕೋ ಬ್ಯಾಗಿ ಪ್ಯಾಂಟ್ಸ್ಗಳು ಹುಡುಗಿರ ಸೆಕ್ಷನಲ್ಲಿ ಹೋಗಿ ನಾನು ತೊಗೊಂಡಿರೋದು. ಎಷ್ಟು ಓಪನ್ ಆಗಿ ಹೇಳ್ತಾರೆ. ಹೋಗಿ ಹುಡುಗಿರ ಸೆಕ್ಷನಲ್ಲಿ ಹೋಗಿ ಪ್ಯಾಂಟ್ಸ್ ಬೇಕು ಅಂದರೆ ತೊಗೊಳ್ಳಿ. ಅದಕ್ಕೆ ಹೇಳಿದ್ದೀನಿ, ನೆಕ್ಸ್ಟ್ ಆಗಲಿಲ್ಲ ಅಂದರೆ ನಂದೇ ಕೊಡ್ತೀನಿ ಅಂತ. 2 ಸೆಲೆಕ್ಟ್ ಮಾಡಿದೆ.
ಒಂದು ಟೀ ಶರ್ಟ್ ಇದೆ, ಟೀ ಶರ್ಟ್ ಮೇಲೆಗಡೆ ಜಾಕೆಟ್ ಥರ ಸೆಲೆಕ್ಟ್ ಮಾಡಿದ್ದೀನಿ. ಅದಾದಮೇಲೆ ಪ್ಯಾಂಟು ಕೂಡ ಸೆಲೆಕ್ಟ್ ಮಾಡಬೇಕು ಮ್ಯಾಚಿಂಗ್ ಇರೋಂಥದ್ದು. ಸೊ ಟ್ರಯಲ್ ರೂಮ್ಗೆ ಹೋಗಿ ಹಾಕಿ ನೋಡ್ಕೊಂಡು ಬರ್ತೀನಿ ಹೇಗಿರುತ್ತೆ ಅಂತ. ಸ್ಲಿಮ್ ಫಿಟ್ ಅನ್ನೋದು. ಫೈನಲಿ ಸೆಲೆಕ್ಟ್ ಮಾಡಿದ ಡ್ರೆಸ್ನ ಟ್ರಯಲ್ ಮಾಡಿದ್ದಾರೆ. ಸೊ ಇಟ್ ಕೇಮ್ ಔಟ್ ಟೂ ಗುಡ್. ತುಂಬ ಚೆನ್ನಾಗಿದೆ ಔಟ್ಫಿಟ್, ನನಗಂತೂ ತುಂಬ ಇಷ್ಟ ಆಯಿತು. ಸೊ ನಾನು ಮಾತ್ರ ನೋಡಿದ್ದೀನಿ, ನಿಮಗೆಲ್ಲ ವಿಲ್ ರಿವೀಲ್ ಇಟ್ ಆನ್ ಹಿಸ್ ಬರ್ಡೇ. ಓಕೆ, ಸೊ ಗಾಯ್ಸ್ ಫೈನಲಿ ಬರ್ತಡೇ ಶಾಪಿಂಗ್ ಎಲ್ಲ ಮುಗೀತು. ಬಿಲ್ಲಿಂಗ್ ಮಾಡಿಸ್ಬೇಕು. 3 ಪೇರ್ಸ್ ಅಂದರೆ ಒಂದು ಜಾಕೆಟು, ಒಂದು ಟೀ ಶರ್ಟ್ ಆ್ಯಂಡ್ ದೆನ್ ಜೀನ್ಸ್ ತೊಗೊಂಡಿದ್ದೀನಿ. ನೀನೇ ತಾನೇ ಪೇ ಮಾಡ್ತಿರೋದು? ಇವ್ರು ಮಾತ್ರ ತೊಗೊಂಡಿದ್ದಾರೆ, ನನಗೆ ಒಂದು ಚಾಕ್ಲೇಟ್ ಸಹ ಕೊಡಿಸಿಲ್ಲ. ಹೋಗ್ಬೇಕಾದ್ರೆ ಕೊಡ್ಸ್ಕೊತೀನಿ ಚಾಕ್ಲೇಟ್. ಇವಾಗ ಪೇ ಮಾಡ್ತಿಲ್ಲ ನೀನೇನೋ ಬರ್ತಡೇಗೆ? ಹೌದೌದು. ಹಂಗೆ ಅದಕ್ಕೆ ನನ್ನ ಜೊತೆ ಎಲ್ಲರನ್ನ ಕರ್ಕೊಂಬರ್ಬೇಕಂತ ಬರ್ತಡೇಗೆ ಸ್ಪಾನ್ಸರ್ಶಿಪ್ ಒಳ್ಳೆ ಮಾಡೋದು. ಶಾಪಿಂಗ್ ಡನ್. ಈಗ ಡೈರೆಕ್ಟಾಗಿ ಎಲ್ಲಿಗೆ ಹೋಗ್ತಾ ಇದೀವಿ ಈಗ? ಊಟಕ್ಕೆ ಡಿಸೈಡ್ ಮಾಡಿಲ್ಲ, ಈಗ ಮಾಡ್ಬೇಕು. ಎಲ್ಲಿಗೆ ಹೋಗಿ ಇದನ್ನು ನೀನೇ ಕೊಡಿಸ್ತಾ ಇದೀಯ ತಾನೇ? ಕರ್ಕೊಂಬಂದಿದ್ದಕ್ಕೆ ಊಟ ಬಟ್ಟೆ ಎಲ್ಲ ಫ್ರೀ. ಊಟಕ್ಕೆ ಹೋಗ್ಬೇಕೀಗ ಅಷ್ಟೇ. ಆಮೇಲೆ ಆಮೇಲೆ ಪವನ್ ನಿನ್ನ ಹೆಸರೇ ಹೇಳಿಲ್ಲ ನಾನು. ಇಂಟ್ರೊಡ್ಯೂಸ್ ಮಾಡು ನೀನು. ನಿನ್ನ ಹೆಸರೇನು? ನನ್ನ ಹೆಸರು ಕೆಂಪಮ್ಮ ಅಂತ. ಏನೇನು? ಕೆಂಪಮ್ಮ ಅಂತ ನನ್ನ ಹೆಸರು. ಕೆಂಪಮ್ಮ. ಈಗ ಡೈರೆಕ್ಟಾಗಿ ಊಟಕ್ಕೆ ಹೋಗಿ ಊಟ ಮುಗಿಸ್ಕೊಂಡು ಇನ್ನೇನಿಲ್ಲ, ಇವಳನ್ನ ಮನೆಗೆ ಡ್ರಾಪ್ ಮಾಡಿ ನಾನು ನಮ್ಮ ಮನೆಗೆ ಹೋಗ್ಬೇಕಾಗುತ್ತೆ. ಮಟನ ಚಿಕನ್ನ? ಪಿಗ್. ಹಂದಿ ಮಾಂಸ ತಿಂತಾಳಂತೆ. ನಮ್ಮದು ಮಟನ್ ಇಲ್ಲ, ಹಂದಿನೂ ಇಲ್ಲ, ಓನ್ಲಿ ಚಿಕನ್. ಇಷ್ಟಾದಂಗ ಸುತ್ತಾಡ್ಸ್ಬಿಟ್ಟು ಈಗ ಊಟ ಮಾಡೋಕೆ ಕರ್ಕೊಂಡು ಬಂದಿದ್ದಾರೆ, ಅದಕ್ಕೆ ಫುಲ್ ಸುಸ್ತಾಗ್ಬಿಟ್ಟಿದೆ. ಯಾವುದೇ ಇಷ್ಟು ಲೇಟ್ ಮಾಡಿ ಇರಲಿಲ್ಲ ನಾನು ಊಟ ಸಪೋರ್ಟ್ ಮಾಡೋಕ್ಕೆ. ಸಖತ್ ಲೇಟ್ ಆಯಿತು ಪಾಪ, ಅದಕ್ಕೆ ಫುಲ್ಲು ಬೇಜಾರಲ್ಲಿ ಕೂತಿದ್ದಾಳೆ. ಆದರೆ ಫುಟ್ಬಾಲೆಲ್ಲ ತಿನ್ನಕ್ಕೆ ಬಿಡ್ತಾರೋ ವಿಡಿಯೋ ತೆಗಿತಾ ಇದ್ದಾರೆ ಅದಕ್ಕೆ. ಇದನ್ನೊಂದು ಬರೀ ಇದೇ ಆಗೋಯ್ತು ಎಲ್ಲ ಕಡೆ ಹೇಳೋದು. ನನಗೋಸ್ಕರ ಗೊತ್ತಾ ಇಲ್ಲ, ಇದು ಪವನ್ಗೋಸ್ಕರ. ಶಾಪಿಂಗ್ ಆಯಿತು, ಊಟನೂ ಆಯಿತು. ಇವಾಗ ಇವಳಿಗೆ ಏನು ಐಸ್ ಕ್ರೀಮ್ ತಿನ್ನಬೇಕು ಅನಿಸ್ತಿದೆಯಂತೆ, ಸಖತ್ ಕ್ರೇವಿಂಗ್ಸ್ ಆಗಿದೆಯಂತೆ. ಅದು ವಿಜಯನಗರಲ್ಲೇ ತಿನ್ನಬೇಕಂತೆ. ಏನಕ್ಕೆ ಅಂದರೆ ಏನಿಕ್ಕಿಲ್ಲ, ಅಲ್ಲಿಂದ ಹತ್ರ ಅಲ್ಲ, ಒಂದು ಬೈ ಹಂಗೆ ತಿನ್ಕೊಂಡು ಮನೆಗೆ ಹೋಗ್ಬೋದಂತ ಅಷ್ಟೇ. ಇವತ್ತು ಪವನ್ದು ಚೀಟ್ ಮೀಲ್ ಒಂದು. ಸೊ ನಂದೇನು ಚೀಟ್ ಮೀಲ್ ಆಗಿಲ್ಲ. ನಾನು ಪ್ರಾಪರ್ ಬಿರಿಯಾನಿ ರೈಸ್, ಪ್ರಾಪರ್ ಕಾರ್ಬ್ ಮತ್ತು ಒಂದು ಹಾಫ್ ಗ್ರಿಲ್, ಗುಡ್ ಅಮೌಂಟ್ ಆಫ್ ಪ್ರೋಟೀನ್ ಸಿಗುತ್ತೆ. ಈಗ ಐಸ್ ಕ್ರೀಮ್ ನಾನೇನು ಜಾಸ್ತಿ ಏನು ತಿನ್ನೋದಿಲ್ಲ, ಚೂರೇ ಚೂರು. ಚೀಟ್ ಮೀಲ್ ಅಂದ್ಬಿಟ್ಟು ಎಷ್ಟು ತಿಂತವಳು ಇವಳು. ಚೀಟ್ ಮೀಲ್ ಅಂದ್ಬಿಟ್ಟು ಒಂದು ಬಕೆಟ್ ಐಸ್ ಕ್ರೀಮ್ ತಿಂತಾಳೆ. ನಾನು ಸ್ಮಾಲ್ ಡಬ್ಬದಲ್ಲಿ ಕೊಡ್ತಾರೆ ಅಂದ್ರೂ ಏನು ಗೊತ್ತಾರ ದೊಡ್ಡದು ಕೊಡ್ತಾರೆ ಅಂತ. ರೈಸ್ ಚೆನ್ನಾಗಿ ತಿನ್ನು, ನಾಳೆ ಫುಲ್ ಕ್ಯಾಲರೀಸ್ನ ಬರ್ಮಾಡು. ನಾನು ನೋಡಿ ಸಿಂಪಲ್ ರೈಸ್ ಇಷ್ಟೇ, ಚೂರೇ ಚೂರು, ಚಿಕ್ಕದು. ತೊಗೊಂಡಿರೋದೇ ಚಿಕ್ಕದು, ನನ್ನ ಕೈಲಿ ಇನ್ನೂ ತಿನ್ನೋಕ್ಕಾಗಿಲ್ಲ. ಇವಳು ಮೇಡಮ್ ಅವ್ರು ಖಾಲಿನೇ ಮಾಡ್ಬಿಟ್ಟಿದ್ದಾರೆ ಆಗಲಿ. ನಾನು ಯಾವ್ದು ಐಸ್ ಕ್ರೀಮ್ ಬಂದು ಇಷ್ಟ, ಅದಕ್ಕೆ ಕಮ್ಮಿ. ಹಿಂಗೆ ಐಸ್ ಕ್ರೀಮ್ಸ್ ಎಲ್ಲ ತಿನ್ನೋ ಅಭ್ಯಾಸ ಇಲ್ವಲ್ಲ, ಸೊ ಇದು ತಿನ್ನೋದಕ್ಕೆ ಆಗ್ತಾಯಿಲ್ಲ. ಇದೇ ಚೂರೇ ನನಗೆ ಜಾಸ್ತಿ ಫೀಲ್ ಆಗ್ತಾಯಿದೆ. ಇದು ದೊಡ್ಡ ಬಕೆಟೇ ತಿಂದಿದ್ದಾಳೆ, ಈ ಚಿಕ್ಕ ಬಕೆಟ್ ತಿನ್ನೋದಕ್ಕಾಗೋದಿಲ್ವಾ? ನೋಡಿ, ಹುಡುಗಿರಿಗೆ ಬಾಡಿ ಶೇಮ್ ಮಾಡ್ತಿದ್ದಾರೆ. ಬಾಡಿ ಶೇಮ್ ಮಾಡಿದ್ರೆ ನಾವು ಹುಡುಗಿರು ಯಾರು ಲೈಕ್ ಮಾಡಬೇಡಿ. ಹುಡುಗಿರು ಯಾರು ನೋಡೋದೇ ಎಲ್ಲ ಬರೀ ಹುಡುಗರೇ. ಐ ಆಮ್ ಲೀವಿಂಗ್ ನೌ. ಟಾಟಾ ಬೈ. ನೆಕ್ಸ್ಟ್ ಯಾವಾಗ ಸಿಗೋದು? ಮೇ ಬಿ ನೆಕ್ಸ್ಟ್ ವೀಕೆಂಡ್. ಸೊ ಫಾಲೋ, ಸಬ್ಸ್ಕ್ರೈಬ್, ಬೆಲ್ ಐಕನ್ ಒತ್ತಿ ಮರಿಬೇಡಿ. ಡ್ರಾಪ್ ಮಾಡಾಯ್ತು ನನ್ನ ಫ್ರೆಂಡ್ನ PS ಕಾಲೇಜ್ ಹತ್ರ. ಈಗ ಅದೇ PS ಕಾಲೇಜ್ ಯೂ ಟರ್ನ್ ತೊಗೊಂಡು ನಾನು ನಮ್ಮ ಮನೆಗೆ ಹೋಗ್ತೀನಿ. ಸೊ ನಮ್ಮ ಮನೆಗೆ ಹೋದ್ಮೇಲೆ ಅಲ್ಲೋದ್ಮೇಲೆ ಡಿಸೈಡ್ ಮಾಡಬೇಕು ಸಂಜೆ ಎಲ್ಲಿಗೆ ಹೋಗ್ಬೇಕು ಅಂತ. ನಮ್ಮ ಫ್ಯಾಮಿಲಿ ಮನೆಗೆ ಹೋಗಿ 2 ವೀಕ್ಸ್ ಆಯಿತು. ಸೊ ಅದು ಪ್ಲ್ಯಾನ್ ಮಾಡ್ತಿದ್ದೀನಿ, ನಮ್ಮ ಜಿಮ್ಮಿನೆಲ್ಲ ಮಾತಾಡ್ಸ್ಕೊಂಬರೋಣ, ಡಿಸೈಡ್ ಮಾಡ್ತೀನಿ ಏನಂತ. ಹಲೋ ಗಾಯ್ಸ್, ಮನೆಗೆ ಬಂದೆ. ಹೇಳ್ದಂಗೆ ನಮ್ಮ ಫ್ಯಾಮಿಲಿ ಮನೆಗೆ ಹೋಗ್ತಾಯಿಲ್ಲ. ಯಾಕೆ ಅಂದರೆ ಸ್ವಲ್ಪ ವರ್ಕ್ ಇದೆ ನನಗೆ, ಕಾಲಿಂಗ್ಸ್ ಇದೆ. ಒಂದು 6 to 8 ಮೆಂಬರ್ಸ್ ಜೊತೆ ಕಾಲಲ್ಲಿ ಮಾತಾಡಬೇಕು. ಅದು ಮುಗಿಯೋ ಅಷ್ಟರಲ್ಲೇ ಲೇಟ್ ಆಗೋಗುತ್ತೆ. ಅದಕ್ಕೆ ಪ್ಲ್ಯಾನ್ನ ಕ್ಯಾನ್ಸಲ್ ಮಾಡಿದ್ದೀನಿ. ಕಾಲಿಂಗ್ಸ್ ಎಲ್ಲ ಆದಮೇಲೆ ನೈಟ್ 1 hour ವಾಕ್ ಮಾಡಬೇಕಾಗುತ್ತೆ. 1 hour ವಾಕ್ ಕಂಪ್ಲೀಟ್ ಆದಮೇಲೆ ಇವತ್ತಿನ ಡೇ ಸೂಪರ್ ಫಿನಿಶ್ಡ್. ಹಾಯ್ ಗಾಯ್ಸ್, ಇವತ್ತಿಗೆ ಎಲ್ಲ ವರ್ಕ್ ಕಂಪ್ಲೀಟ್. 1 hour ವಾಕ್ ಕೂಡ ಮಾಡ್ತಿದ್ದೀನಿ. ಏನಕ್ಕೆ ಅಂದರೆ ತಿಂದಿದ್ದು ಸ್ವಲ್ಪ ಜಾಸ್ತಿ ಆಯಿತು. ಕ್ಯಾಲೋರೀಸ್ನ ಹೇಗೆ ಇಂಟೇಕ್ ಮಾಡ್ತೀವೋ
ಅದೇ ಥರ ಕ್ಯಾಲರೀಸ್ನ ಕೂಡ ಬರ್ನ್ ಮಾಡಬೇಕಾಗುತ್ತೆ. ಆ್ಯಂಡ್ ಸೆಲ್ಫ್ ಇಂಪ್ರೂವ್ಮೆಂಟ್ ಅನ್ನೋದು ಎಷ್ಟು ಮ್ಯಾಟರ್ ಆಗುತ್ತೆ ಅಂದರೆ ನಿಮ್ಮ ಲೈಫ್ನ ಹಿಂಗೆ ಚೇಂಜ್ ಮಾಡುತ್ತೆ. ಫಸ್ಟು ನಾವು ನಮ್ಮ ಮೇಲೆ ಫೋಕಸ್ ಮಾಡಬೇಕು, ನಾವು ಬೆಳಿಬೇಕು ಫಸ್ಟು. ಸೊ ನಾವು ಎಲ್ಲ ಥರದಿಂದನೂ ಸ್ಟ್ರಾಂಗ್ ಇದ್ದೀವ, ಆಗ ಬೇರೆಯವ್ರಿಗೆ ಪ್ರೊವೈಡ್ ಮಾಡ್ಬೋದು. ಸೊ ಮೇಯ್ನ್ ಅದು ನಿಮ್ಮ ಮೇಲೆ ನೀವು ಫೋಕಸ್ ಮಾಡಿ. ನಿಮ್ಮ ಮೇಲೆ ನೀವು ಫೋಕಸ್ ಮಾಡ್ತೀರಾ ಅಂದರೆ ನಿಮ್ಮ ಸುತ್ತಮುತ್ತ ಇರೋರ್ನೆಲ್ಲರನ್ನೂ ನೀವು ಚೆನ್ನಾಗಿ ನೋಡ್ಕೊತೀರಾ, ಅದಂತೂ ಪಕ್ಕಾ ನಿಜ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಗುಡ್ ನೈಟ್ ಆಲ್.